ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗೈತೆ ಅಂತ ಬನ್ನಿ ನೋಡೋಣ. ಆಸೆ ಸೀರಿಯಲಲ್ಲಿ ಮನೆಯೆಲ್ಲರೂ ಸೇರಿಕೊಂಡು ಊಟ ಮಾಡ್ತಾ ಇರ್ತಾರೆ. ಊಟ ಮಾಡುವಾಗ ಪಾಪ ಮನೋಜ್ ನೈಟಲ್ಲಿ ನಿದ್ದೆ ಇಲ್ವಲ್ಲ, ಅದಕ್ಕೆ ಮನೋಜ್ ತಿಂಡಿ ತಿನ್ನಲ್ಲ ಅಂತ ಹಾಗೆ ನಿದ್ದೆ ಮಾಡ್ತಾ ಇರ್ತಾನೆ. ತಿಂಡಿ ತಿನ್ನುವಾಗ ಮನೋಜ್ ಎಲ್ಲರೂ ನೋಡಿ ನಗ್ತಾ ಇರ್ತಾರೆ. ಏನಪ್ಪ ಮನೋಜ ಏನಾಗಿದೆ, ಅನ್ನ ಮುಂದೆ ಇಟ್ಕೊಂಡು ಯಾವಾಗಲೂ ಗಂಗಲ್ ನಿಮ್ಮ ಬಳಬಳ ಅಂತ ಬಳಸ್ತಿದ್ದೆ, ಇವಾಗ ಏನಾಗಿದೆ ಎಲ್ಲ ಗಂಗಲ್ ಮುಂದೆ ಇಟ್ಕೊಂಡು ಗಂಗಲ್ದಾಗ ಅನ್ನ ಇಟ್ಕೊಂಡು ಇನ್ನೂ ನಿದ್ದೆ ಮಾಡ್ತಿದೆಯಲ್ಲ ಅಂತ ಸೂರ್ಯ ಅಂತಾನೆ. ಆಗ ಎಲ್ಲರೂ ನಗ್ತಾ ಇರ್ತಾರೆ. ನಗುವಾಗ ರಂಗನಾಥ್ ಅವರು ಕೇಳ್ತಾರೆ, ಏನಾಗಿದೆಪ್ಪ ಅಂತ ಕೇಳ್ತಾ ಇರ್ತಾನೆ. ಅಪ್ಪ ರಾತ್ರೆಲ್ಲ ಚುಕ್ಕಡಿ ಇತ್ತು, ಹೊರಗಡೆ ತುಂಬ ಕಟ್ತಿದ್ವಪ್ಪ, ನಿದ್ದೆನೇ ಬರಲಿಲ್ಲ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಹೌದಾ, ಮತ್ತು ಪಾಪ ಸೂರ್ಯ ಮೀನ ಮತ್ತು ದಿನ ಅಲ್ಲೇ ಮಲ್ಕೊತಿದಾರಲ್ವ, ಪಾಪ ಅವರೆಷ್ಟು ಕಷ್ಟ ಬಿದ್ದಿರ್ಬೋದಲ್ವಾ ಅಂತ ರಂಗನಾಥ್ ಅವರು ಅಂತ ಇರ್ತಾಳೆ. ಆಗ ಅವರು ಸುಮ್ಮನೆ ಮತ್ತೆ ಅದೆಲ್ಲ ಅರ್ಥ ತಿಳ್ಕೊಂಡು ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಆಗ ಕೇಳ್ತಾ ಇರ್ತಾರೆ, ಇದು ಇದು ರಿಬ್ಬನ್ ಕಟ್ ಮಾಡೋಕ್ಕೆ ಯಾರು ಬರ್ತಾರೆ ಮಾವ ಅಂತ ಶ್ರುತಿ ಕೇಳ್ತಾ ಇರ್ತಾಳೆ. ಏನಿಲ್ಲ, ಆರ್ಟಿಸ್ಟ್ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ ಮನೋಜ್. ಆರ್ಟಿಸ್ಟ್ ಅವರು ರೊಕ್ಕ ಎಷ್ಟು ಮಾತಾಡಿದ್ದೀರಾ ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾರೆ. ಏನಿಲ್ಲಪ್ಪ, 2 ಲಕ್ಷ ಕೊಟ್ಟಿದ್ರೆ ಅವ್ರು ಬಂದುಬಿಡ್ತಾರೆ, ಒಂದು 3 ಅಂತ ಹೇಳ್ತಾ ಇರ್ತಾಳೆ. ಮನೋಜ್ ಹೇಳಿದಾಗ ಎಲ್ಲರೂ ಶಾಕ್ ಆಗಿ ಮುಖ ನೋಡ್ತಾ ಇರ್ತಾರೆ. ಯಾಕೆ ಈಗ ನೋಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಯಾಕೋ ಏನೋ ಈಗ ಮಾಡ್ತಾ ಇದೀಯಾ, ಏನು ರೊಕ್ಕ ಇದ್ದಿದ್ದಕ್ಕೆ ಈಗ ಮಾಡ್ತಾ ಇದೀಯಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಏನಿಲ್ಲ ಹಾಗೇನಿಲ್ಲ, ಇದು ಆರ್ಟಿಸ್ಟ್ ಅವ್ರು ಬಂದರೆ ತುಂಬ ಇದು ಒಳ್ಳೇದಲ್ಲ, ಅವ್ರು ಬಂದರೆ ಇವ್ರು ಬಂದಾರ ಅಂತ ಶಾಪಿಂಗ್ ಜಾಸ್ತಿ ಆಯ್ತಲ್ವ, ನಮಗೆ ಕೂಡ ವ್ಯಾಪಾರ ಜಾಸ್ತಿ ಆತ ಅಂತ, ಅದಕ್ಕೆ ಇವ್ರನ್ನ ಕಳ್ಯೋಣ ಅಂತ ಹೇಳಿದ್ದೆ ನಾನು ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಆಗಲ್ಲಿ ಏನು ಬೇಡ, ಸಕ್ಕರೆ ಇದ್ದಾಳಲ್ವ ಅದಕ್ಕೆ ನೀನು ಓಪನ್ ಮಾಡೋದು ನೀನು ಯಾರು ಬೇಕಾಗಿಲ್ಲ, ಸಕ್ಕರೆ ಓಪನ್ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆಮೇಲೆ ಸೂರ್ಯ ಹಂಗೆ ಹೇಳಿದ್ಮೇಲೆ ಎಲ್ಲರೂ ಬೇಜಾರು ಪಡ್ತಾರೆ. ಮನೋಜ್ ಇಲ್ಲ ಅವ್ರು ಬರ್ತಾರೆ ಅಂದಿದ್ದಕ್ಕೆ ಶಾಂತಿ ತುಂಬ ಬೇಜಾರು ಪಡ್ತಾ ಇರ್ತಾಳೆ. ನನ್ನ ಇಟ್ಕೊಂಡು ಅವ್ರನ್ನ ಕರ್ತಾ ಇದ್ದಾರಲ್ಲ, ನನಗಿನ್ನೇನು ತಾಯಿನಕಿನ್ನ ಹೆಚ್ಚು ಇನ್ನೇನಿದೆ ಅಂತ ಶಾಂತಿ ಪಾಪ ಇದು ಬೇಜಾರು ಪಡ್ತಾ ಇರ್ತಾಳೆ. ಬೇಜಾರು ಪಡುವಾಗ ಅವ್ರೇನೇನು ಬೇಡ, ನಾನು ಹೇಳಿದ್ದಕ್ಕೆ ಕೇಳು, ಅಮ್ಮ ಸಕ್ಕರೆ ಓಪನ್ ಮಾಡ್ತಾಳೆ, ರಿಬ್ಬನ್ ಕಟ್ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಬೇಜಾರು ಪಡ್ತಾ ಇದ್ದಾರೆ. ಎಷ್ಟು ನೀನು ಒಂದು ಚೂರು ಏನು ಕಷ್ಟ ಇಲ್ದಂಗೆ ಎಲ್ಲ ಊಟದ ಎಲ್ಲ ನಮ್ಮೇ ನೋಡ್ಕೊಳ್ಳೋದಲ್ವ, ಇವಾಗ ಮತ್ತೆ ಅಮ್ಮ ಇಟ್ಕೊಂಡು ನೀನು ಬರೋ ರಿಬ್ಬನ್ ಕಟ್ ಮಾಡ್ಸೋಕ್ಕೆ ಇಲ್ಲ, ನಿನ್ನ ಕಷ್ಟಕ್ಕೆ ಎಲ್ಲ ಸುಖಕ್ಕೆ ಎಲ್ಲ ನಿಮ್ಮಮ್ಮ ಬೇಕಾಗಿರೋದು, ಇವಾಗ ನೀನು ಸ್ವಲ್ಪ ರೊಕ್ಕ ಇದ್ದಿದ್ದಕ್ಕೆ ಇವಾಗ ನಿನ್ನ ಕೆಲಸ ನೀನು ಬಂದಿದ್ದಕ್ಕೆ ಇವಾಗ ನೀನು ಹೀಗೆ ಮಾಡ್ತೀಯಾ ಅಂತ ಸೂರ್ಯ ಮನಸ್ಸನ್ನು ಬೈತಾ ಇರ್ತಾನೆ. ಬೈದ ಮೇಲೂ ಆಯ್ತು ಬಿಡು ಹಂಗಾದ್ರೆ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಹೌದು ಪಾಪ ಅಲ್ವಾ, ಅತ್ತೆ ಇಟ್ಕೊಂಡು ಇನ್ನಾರು ಬೇರೆಯವ್ರು ಏನು ಬೇಡ ರಿಬ್ಬನ್ ಕಟ್ ಮಾಡೋಕೆ, ಅತ್ತನೇ ಕರ್ಕೊಂಡು ಹೋಗೋಣ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಹೇಳಿದ ಮೇಲೂ ಆಗ ಎಲ್ಲರೂ ರೆಡಿಯಾಗಿ ಆಗ ಶೋರೂಮ್ ಓಪನ್ ಮಾಡೋದಕ್ಕೆ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಹೋದ್ಮೇಲೂ ಅಲ್ಲಿ ಶಾಂತಿ ಒಬ್ಬರನ್ನ ವೇಟ್ ಮಾಡ್ತಾ ಇರ್ತಾಳೆ. ಯಾರು ಬರ್ತಾರೆ ಇನ್ನೂ ನೋಡ್ತಾ ಇದೀಯಾ ಹಿಂದೆ ಮುಂದೆ ಅಂತ ರಂಗನಾಥ್ ಅವ್ರು ಕೇಳ್ತಾ ಇರ್ತಾರೆ. ಶಾಂತಿ ಅಂತಾಳೆ, ಏನಿಲ್ಲ ರೀ ಸರ್ಪ್ರೈಸು, ನೀನು ಏನು ಹೇಳಲ್ಲ ಅಂತ ಬಂದಮೇಲೆ ತೋರಿಸ್ತೀನಿ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಆಗ ಕರೆಕ್ಟ್ ಟೈಮಿಗೆ ಶ್ರುತಿ ಅವರಮ್ಮ ಬರ್ತಾಳೆ. ನೋಡ್ರಿ ನಾನು ಇವ್ರನ್ನೇ ಎಲ್ಲ ವೇಟ್ ಮಾಡ್ತಿರೋದು ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಓ ಇವ್ರಾ, ಆಯ್ತು ಬಿಡು ಅಂತ ಇನ್ನು ಎಲ್ಲರೂ ಓಪನ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಅಮ್ಮ ನೀನೇನು ಬಂದು ಇಲ್ಲ ನಮಗೊಂದು ಮಾತು ಹೇಳಿಲ್ಲ ಅಂತ ಶ್ರುತಿ ಕೇಳ್ತಾ ಇರ್ತಾಳೆ. ಏನಿಲ್ಲಮ್ಮ, ಸರ್ಪ್ರೈಸ್ ಕೊಡೋಣ ಅಂತ ಯಾರಿಗೆ ಏನು ಹೇಳಿಲ್ಲ ಅಂತ ಶ್ರುತಿ ಅವರ ಅಮ್ಮ ಹೇಳ್ತಾಳೆ. ಸೂರ್ಯ ಅಂತಾನೆ ಆಯ್ತಾಯ್ತು ಬರೀ ಲೇಟ್ ಆಗುತ್ತೆ ಮತ್ತೆ ಓಪನ್ ಮಾಡೋಕೆ ಅಂತ ಎಲ್ಲನ ಕರ್ಕೊಂಡು ಆಮೇಲೆ ಶಾಂತಿ ಕತ್ತರ ತಗೊಂಡು ರಿಬ್ಬನ್ ಕಟ್ ಮಾಡ್ತಾಳೆ. ಕಟ್ ಮಾಡಿದ್ಮೇಲೆ ಎಲ್ಲರೂ ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಏನೇನು ಎಲ್ಲಿದೆಯೋ ಅಂತ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಇನ್ನು ಮನೋಜು ಅವ್ನ ಸೀಟಲ್ಲಿ ಕೂತ್ಕೊಂಡು ನೋಡು ಹೇಗಿದೆ ಅಂತ ಆಗ ಈಗ ತಿರ್ಸಿ ಎಲ್ಲ ನೋಡ್ತಾ ಇರ್ತಾನೆ. ಆಗ ರೋಹಿಣಿ ಒಬ್ಬೊಬ್ಬ ಅಂತ ಅವ್ರು ನೋಡ್ಕೊತ ಇರ್ತಾರೆ. ಸಾಕು ಬಿಡ್ರಿ ಏನು ಮಾಡ್ತಾ ಇದ್ದೀರಾ ಅಂತ ಅವಾಗ ಕೇಕ್ ಎಲ್ಲ ಸ್ವೀಟ್ ತಿನ್ನಿಸ್ತಾ ಇರ್ತಾರೆ. ಮನೋಜ್ಗೆ ತಿನ್ನಿಸಿದ ಮೇಲೆ ಶಾಂತಿ ಕೇಳ್ತಾ ಇರ್ತಾಳೆ, ಯಾಕೆ ಮೀನಾ ನಿಮ್ಮಮ್ಮ ಯಾರೂ ಬಂದಿಲ್ಲ, ಹೇಳಿಲ್ಲ ನಿಮ್ಮೂರಿಗೆ ಏನು ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಅತ್ತೆ ಏನು ಕೇಳಿಲ್ಲ. ಹೌದು ಬಿಡು, ನಿಮ್ಮಮ್ಮ ಇಂಥ ದೊಡ್ಡ ಅಂಗಡಿ ಬರ್ಬೇಕಾದ್ರೆ ನಿಮ್ಮಮ್ಮ ಅದೃಷ್ಟ ಮಾಡಬೇಕು ಕಣೆಯ ಅಂತ ಬೈತಾ ಇರ್ತಾಳೆ ಪಾಪ ಮೀನಾನ.
ನಿಮ್ಮಮ್ಮ ಯಾವುದೋ ನನ್ನ ಸಣ್ಣ ಅಂಗಡಿಯಲ್ಲಾದ್ರೂ ನಿಮ್ಮಮ್ಮ ಕರೆಕ್ಟು ಇಂತಿಷ್ಟು ದೊಡ್ಡ ಅಂಗಡಿಗೆ ಬಂದರೆ ಹೇಗೆ, ನಮಗೆ ಅವಮಾನ, ನಮಗೆ ಹೇಳಿದ್ರು ಕೂಡ ನಮಗೆ ಅವಮಾನ, ನಮ್ಮ ಗೌರವ ಹೋತಾ ಅಂತ ಅವಾಗ ಮೀನಾ ಎದುರುಗಿ ಮಾತಾಡ್ತಾ ಇರ್ತಾಳೆ. ಹೌದತ್ತಿ, ನೀವು ಇವಾಗೆಲ್ಲ ಮಾತಾಡ್ತಾರಂತೆ, ನಮ್ಮಮ್ಮ ಬರಲಿಲ್ಲ, ಕರಲಿಲ್ಲ, ಇವಾಗ ನನಗೆ ಮರ್ಯಾದೆ ಉಳಿಸ್ಲಿಲ್ಲ, ನಮ್ಮಮ್ಮ ಬಂದರೆ ನೀವು ಮರ್ಯಾದೆ ತೆಗಿತೀರಾ ಅಂತ ನಮ್ಮಮ್ಮನಿಗೆ ಹೇಳಿಲ್ಲ ಅಂತ ಅವಾಗ ಮೀನಾ ಅವರ ರಂಗನಾಥವ್ರಿಗೆ ಹೇಳ್ತಾಳೆ. ಹೇಳಿ ತುಂಬ ಬೇಜಾರು ಪಡ್ತಾ ಇರ್ತಾಳೆ ಮೀನಾ. ಬೇಜಾರು ಪಡುವಾಗ ಆಗ ಸೂರ್ಯ ಬರ್ತಾನೆ. ಸೂರ್ಯ ಬಂದು, ಏ ಮೀನಾ ಬಾ, ಇಲ್ಲೇನು ಮಾಡ್ತಿದ್ದೀಯ, ನಿನ್ನ ಮಿಕ್ಸಿ ಏನೋ ಇಲ್ಲಂದಲ್ಲ, ತಗೋಬಾ ಅಂತ ಸೂರ್ಯ ಕರ್ತಾನೆ. ಕರೆದ ಮೇಲೆ ಮೀನಾ ಹೋಗಿ ಮಿಕ್ಸಿ ಅವೆಲ್ಲ ನೋಡ್ತಾ ಇರ್ತಾಳೆ. ಇನ್ನು ರೋಹಿಣಿ ಅವ್ರ ಫ್ರೆಂಡ್ಸ್ ಹತ್ರ ಏನೇ ಇದು ಎಲ್ಲ ಹೇಗೆಲ್ಲ ಮಾಡಿದ್ದೆ ಅಂತ ಕೇಳ್ತಾ ಇರ್ತಾಳೆ ರೋಹಿಣಿ ಫ್ರೆಂಡು. ಮನೆಯಲ್ಲವರಿಗೆ ಗೊತ್ತಾದರೆ ಹೀಗೆ ಏನು ಮಾಡ್ತೀಯಾ ಅಂತ ರೋಹಿಣಿ ಅವ್ರ ಫ್ರೆಂಡ್ ಕೇಳ್ತಾ ಇರ್ತಾಳೆ. ಏ ಸಾಕು, ಸುಮ್ಮನೆ ಇರು, ಗಟ್ಟಿಗೆ ಮಾತಾಡಬೇಡ, ಕೇಳಿಸ್ಕೊಂತಿದ್ದಾರೆ, ಯಾರನ್ನ ಕೇಳಿಸ್ಕೊಂತಾರೆ ಅಂತ ರೋಹಿಣಿ ಬೈತಾಳೆ. ಆಗ ಅವ್ರ ಫ್ರೆಂಡ್ ಸುಮ್ಮನೆ ಇರ್ತಾಳೆ, ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸೂರ್ಯ ಅವರು ಇದು ಶೋರೂಮು ಮ್ಯಾನೇಜರು ಅವ್ರು ಮಾತಾಡ್ತಾ ಇರ್ತಾರೆ. ಎಲ್ಲ ಚೆನ್ನಾಗಾಯ್ತಲ್ಲಪ್ಪ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನೋಡ್ಕೋರಿ ಅಂತ ಸೂರ್ಯ ಅವರು ಇದು ಶೋರೂಮ್ ಮ್ಯಾನೇಜರ್ ಮಾತಾಡ್ತಾ ಇರ್ತಾರೆ. ಮಾತಾಡುವಾಗ ಮತ್ತು ಇದು ಸೂರ್ಯ ಬಂದು, ಮೀನಾ ಏನೇ ಇನ್ನೂ ತಗೊಂಡಿಲ್ಲ, ಇನ್ನೂ ಏನು ನೋಡ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾನೆ. ಓ ಹೌದಾ, ಆಗ ಈಗ ಅಂತೆಲ್ಲ ಚೆಕ್ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾನೆ. ಯಾವುದೊಂದು ತಗಪ್ಪ, ಎಲ್ಲ ಕಲರ್ ನೀನು ಚೆನ್ನಾಗಿರ್ಬೇಕು, ಆ ಕಲರ್ ನೋಡಿ ಇನ್ನೂ ಹೆವೀಸ್ ಇದಾವೆ ನೋಡು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ರೀ ಹಾಗೇನೇನಿಲ್ಲ, ಸುಮ್ಮನೆ ನೋಡ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಹೀಗೆಲ್ಲ ಅವರೆಲ್ಲ ಮಾಡ್ತಾ ಇರ್ತಾರೆ. ಒಬ್ಬ ನೋವು ಮಾಡಿದ್ಮೇಲೆ ಹೀಗೆಲ್ಲ ಮಾಡ್ತಾ ಇರ್ತಾರೆ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.